ಸಮಸ್ತ ಕನ್ನಡ ನಾಡಿನ ಜನತೆಗೆ ನಿಮ್ಮ ವಿನಯ್ ಮಾಡುವ ವಂದನೆಗಳು ಅಂಡ್ ಶುಭೋದಯ. ಎಸ್, ತಮ್ಮನಲ್ಲೇ ಡೀಟೇಲ್ ಆಗಿ ಹೇಳಿದ್ದೀನಿ ಗೈಸ್, ಮತ್ತೇನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಲ್ಲ. ಎಸ್, ಇವತ್ತು ನನ್ನ ಜರ್ನಿ ಇದೆ ಮಂತ್ರಾಲಯಮಿಂದ ದಾವಣಗೆರೆಗೆ ಐರಾವತ ಕ್ಲಬ್ ಕ್ಲಾಸಲ್ಲಿ. ಸೊ ಒಂದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಅದಂತೂ ಪಕ್ಕ. ಬಿಕಾಸ್ ಒಂದು 15 ಡೇಸ್ ಆಗಿದೆ ಅಷ್ಟೇ, 15 to 20 ಡೇಸ್ ಆಗಿದೆ ಈ ಬಸ್ನ ಸ್ಟಾರ್ಟ್ ಮಾಡಿ ದಾವಣಗೆರೆಯಿಂದ ಮಂತ್ರಾಲಯಕ್ಕೆ. ನೋಡಿ ಮಂತ್ರಾಲಯ ಬಸ್ ಸ್ಟಾಪ್. ಸೊ ಆಲ್ಮೋಸ್ಟ್ ಆಲ್ ನಿಮಗೆಲ್ಲ ಕಲ್ಯಾಣ ಕರ್ನಾಟಕ ಗಾಡಿಗಳೇ ಜಾಸ್ತಿ ಕಾಣುತ್ತೆ. ಬಿಕಾಸ್ ಈ ಕಡೆ ನಿಯರ್ ರಾಯಚೂರು, ಯಾದಗಿರಿ ಇಲ್ಲೇ ಪಕ್ಕದಲ್ಲೇ ಇದೆ. ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ಬಸ್ ನಿಂತಿದೆ, ನಮ್ಮ KSRTC ಬೆಂಗಳೂರು ಟು ಮಂತ್ರಾಲಯ. ನಾನ್ AC ಸ್ಲೀಪರ್ ಇದೆ, ಬಟ್ ನಾಟ್ ವರ್ತ್. ನೀವು ಬೆಟರ್ ನೀವು ಬೆಂಗಳೂರಿಂದ ಬಂದರೆ ನೀವು ಟ್ರಾವೆಲ್ಸ್ನ ಬುಕ್ ಮಾಡಿಕೊಡಿ. ಆ್ಯಂಡ್ ಇಲ್ಲೊಂದಿದೆ ನೋಡಿ, ರಾಯಚೂರು ಅನಂತಪುರ ಬೆಂಗಳೂರು. ಸೊ ರಾಯಚೂರಿಂದ ಸಾಕಷ್ಟು ಬಸ್ ಇದೆ. ನಮ್ಮ ಬಸ್ ಸ್ಪೆಷಾಲಿಟಿ ಬಗ್ಗೆ ಹೇಳೋಣ. ಐರಾವತ ಕ್ಲಬ್ ಕ್ಲಾಸ್ ಇದು ಆ್ಯಕ್ಚುಲಿ ಓಲ್ಡ್ ಬಸ್ ಇದು. ಗೈಸ್ ಟೋಟಲ್ 46 ಸೀಟ್ಸ್ ಇದೆ. ಇದು ಬಂದ್ಬಿಟ್ಟು ಐರಾವತ ಕ್ಲಬ್ ಕ್ಲಾಸ್ ಅಂತೇಳಿ. ಇದರ ಲೇಟೆಸ್ಟ್ ವರ್ಷನ್ ಬಿಟ್ಟಿದ್ದಾರೆ 2.0 ಅಂತೇಳಿ. ಸೀಟ್ಸ್ ಕಂಫರ್ಟ್ ಅಂತೂ ಮಸ್ತಿದೆ. ಸೊ ಫ್ರಂಟ್ ಕೂತ್ಕೊಂಡೋಗಿ ಅಷ್ಟೇ ಸಮಸ್ಯೆ, ಅದು ಬಿಟ್ಬಿಟ್ಟು ಇನ್ನೆಲ್ಲ ಕಂಫರ್ಟೇಬಲ್ ಇದೆ. ನೋಡಿ ಫುಟ್ ಆಗಿದೆ. ಅಂದರೆ ಚಾರ್ಜಿಂಗ್ ಸಾಕೆಟ್ ಇದು ಓಲ್ಡ್ ಬಸ್ ಆಗಿರೋದ್ರಿಂದ ಮೇ ಬಿ ಆ ಕಡೆ ಇದೆ. ಒಂದು ಸೆಕೆಂಡ್ ತೋರಿಸ್ತೀನಿ ನೋಡಿ, ಈ ಸೈಡ್ ಇದೆ ಚಾರ್ಜಿಂಗ್ ಸಾಕೆಟ್. ಇವಾಗ ರೀಸೆಂಟಾಗಿ 2.0 ಲಾಂಚ್ ಆಗಿದೆ, ಐರಾವತ ಕ್ಲಬ್ ಕ್ಲಾಸ್ 2.0. ಅದಂತೂ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಇದು ನಾಟ್ ವರ್ತ್ ಕಂಪೇರ್ ಟು ಇದೆಲ್ಲ ಓಲ್ಡ್ ಬಸ್ಸಸ್ಸೇ. ಬಟ್ ಒಂದು ಖುಷಿ ಆಗುತ್ತೆ ಏನಂದರೆ, ಲೈಕ್ ದಾವಣಗೆರೆಯಿಂದ ಮಂತ್ರಾಲಯಂಗೆ ಯಾವುದೇ ರೀತಿ ಟ್ರೈನ್ ಫೆಸಿಲಿಟಿ, ಬಸ್ ಫೆಸಿಲಿಟಿ ಇರಲಿಲ್ಲ ಮೊದಲು. ಸೊ ಒಂದು 20 ಡೇಸಿಂದ ಈ ಬಸ್ ಲಾಂಚ್ ಮಾಡಿರೋದು ತುಂಬ ಒಳ್ಳೇದಾಯಿತು, ಎಸ್ಪೆಷಲಿ ದಾವಣಗೆರೆ ಜನಕ್ಕೆ. ಏನು ಅನಿಸುತ್ತೆ ಸರ್? ಚೆನ್ನಾಗಿದೆ, ಒಳ್ಳೆ ಹೆಲ್ಪ್ ಆಗಿ. ಓಕೆ, ನೀವು ಫಸ್ಟ್ ಟೈಮ್ ಬಂದಿರೋದು ಬಸ್ಸಲ್ಲಿ ಮಂತ್ರಾಲಯಕ್ಕೆ? ಓಕೆ. ಸೊ ನಮ್ಮ ದಾವಣಗೆರೆ ಸಂಘ ಖುಷಿ ಆಯ್ತು ನನಗೂ ಮಾತಾಡ್ತಾ ಇದಕ್ಕೆ. ಬಸ್ ರೂಟ್ ಬಂದ್ಬಿಟ್ಟು ಇಲ್ಲಿಂದ ಅದೋನಿ ಹೋಗ್ತಾನೆ, ಅದೋನಿಯಿಂದ ಬಳ್ಳಾರಿ, ಬಳ್ಳಾರಿಯಿಂದ ಚಳ್ಳಕೆರೆ, ಚಿತ್ರದುರ್ಗ, ದಾವಣಗೆರೆ. ಸೊ ದಾವಣಗೆರೆ ಸಂಜೆ ಒಂದು 6-6:30 ಹಂಗೆ ಹೋಗ್ತಾನೆ. ಸೊ ಬನ್ನಿ ಡ್ರೈವರ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ಸರ್ ಮಡಿವಾಳಪ್ಪ ಕೋರ್ಕಾರ ಸರ್. ಹೌದಾ ಸರ್? ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಸರ್ KSRTC? 26 ವರ್ಷ ಸರ್. 26 ವರ್ಷ. ಓಕೆ. ಈ ದಾವಣಗೆರೆ ಟು ಮಂತ್ರಾಲಯ ಬಗ್ಗೆ ಬಸ್ ಬಿಟ್ಟಿದ್ದಾರೆ. ಸೊ ನಿಮ್ಮ ಅನಿಸಿಕೆ ಏನು ಸರ್? ಸರ್ ಚೆನ್ನಾಗಿದೆ ಸರ್ ಗಾಡಿ ಬಿಟ್ಟಿದ್ದು. ಆಮೇಲೆ ಗಾಡಿ ಪಿಕಪ್ ಆಕತಿ. ಓಕೆ. ಟೈಮಿಂಗ್ ಸ್ವಲ್ಪ ಚೇಂಜ್ ಮಾಡ್ಬೇಕು ಸರ್. ಎಲ್ಲಿಂದ ಮಂತ್ರಾಲಯದಿಂದ ಅದೇ 11 ಗಂಟೆಗೆ ಬಿಡೋದು, ಸ್ವಲ್ಪ ಮಧ್ಯಾಹ್ನ ಸ್ವಲ್ಪ ಡ್ರೈವರ್ ರೆಸ್ಟ್ ಆಗಬೇಕು. ಒಂದು 2 ಗಂಟೆ 1 ಗಂಟೆ 2 ಗಂಟೆ ಆಗ್ಬಿಟ್ರೆ ಜನಗಳಿಗೂ ಹೆಲ್ಪ್ ಆಗುತ್ತೆ ಸರ್. ಈಗ ಕೆಲವೊಂದ್ಸಲ ದರ್ಶನನೂ ಲೇಟ್ ಆದಾಗ ಬಸ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸರ್ ಬಸ್ ಬಗ್ಗೆ ಹೇಳಿ ಸರ್. ಐರಾವತ ಕ್ಲಬ್ ಕ್ಲಾಸ್. ಐರಾವತ ಕ್ಲಬ್ ಕ್ಲಾಸ್. ಸರ್ ಈಗ 2.0 ಅಂತ ಹೊಸದಾಗಿ ಬಿಟ್ಟಿದಾವೆ. ಸೊ ಅದಕ್ಕೂ ಇದಕ್ಕೆ ಏನು ಡಿಫ್ರೆನ್ಸ್ ಸರ್? ಸರ್ ಅದು ಹೈಟ್ ಇದೆ ಸರ್. ಓಕೆ. ಇದು ಸ್ವಲ್ಪ ಹೈಟ್ ಕಡಿಮೆ ಇದೆ. ಓಕೆ. ಅದ್ರಾಗ ಚಾರ್ಜಿಂಗ್ ಗಿರ್ಜಿಂಗು ಚೆನ್ನಾಗಿದೆ ಸರ್. 2.0ದಾಗೆ. ಓಕೆ. ಇದರಲ್ಲಿ ಸ್ವಲ್ಪ ಇವೆಲ್ಲ ನೋಡಿ ಹೋಗ್ಬಿಟ್ಟ ಸರ್. ಓಕೆ. ಬರೀ ಬೌಡಿಗೆ ಅಷ್ಟೇ ಇರೋದು ಚಾರ್ಜಿಂಗ್. ಓಕೆ. ಇದು ಸ್ಪೀಡ್ ಲಿಮಿಟ್ ಬಗ್ಗೆ ಸರ್? ಸ್ಪೀಡ್ ಲಿಮಿಟ್ ಸರ್ 80, ಅದು ಹೊಸ ಗಾಡಿ. ಓಕೆ. 80 ಒಂದು ಪಾಯಿಂಟ್ ಹೋಗುತ್ತೆ. ಓಕೆ. ಇದು ಸ್ವಲ್ಪ ಪರವಾಗಿಲ್ಲ, 80-90 ಹೋಗುತ್ತೆ. ಟೈಮಿಂಗ್ ಕವರ್ ಆಗುತ್ತೆ. ಓಕೆ. ಗೈಸ್ ನೋಡಿ, ಇಲ್ಲಿ ಡಾಕ್ಯುಮೆಂಟರಿ ಫೆಸಿಲಿಟಿ ಕೂಡ ಇದೆ. ಇನ್ ಕೇಸ್ ಬೇಕಾದಲ್ಲಿ ಅಲ್ಲಿ ನಂಬರ್ ಕಾಣ್ತಾ ಇದೆ, ಸೊ ಅದು ಕಾಲ್ ಮಾಡಿ. ಟೈಮ್ 11:10 ಇವಾಗ ಮಂತ್ರಾಲಯ ಬಸ್ ಸ್ಟಾಪಿಂದ ಡಿಪಾರ್ಟ್ ಆಗ್ತಾ ಇದ್ದೀವಿ. ಮಂತ್ರಾಲಯದಿಂದ ಅದೋನಿ ಹೋಗ್ತಾ ಸಿಗೋ ಫಸ್ಟ್ ಟೋಲ್ ಇದು.
ಸ್ಪೀಡ್ ಲಿಮಿಟ್ ಮ್ಯಾಕ್ಸಿಮಮ್ 80 ಅಷ್ಟೇ ಗೈಸ್. ಟೈಮ್ 12 ಗಂಟೆ ಆಗಿದೆ. ಅದೋನಿ ಸಿಟಿ ಸ್ಕಿಪ್ ಮಾಡ್ತಾ ಇದ್ದೀವಿ. ಸಿಟಿಗೇನು ಹೋಗಲ್ಲ, ಇಲ್ಲೇ ಹೊಸ್ದಾಗಿ ಬೈಪಾಸ್ ಆಗಿದೆ ರೀಸೆಂಟಾಗಿ, ಸೊ ಅಲ್ಲೇ ಹೋಗ್ತೀವಿ. ಲೈವ್ ಲೊಕೇಶನ್ ಹಾಕೋಣ ಈ ನಂಬರ್ಗೆ. ಆ ನಂಬರ್ಗೆ ಸಿಟಿ ಏನು ಸ್ಟಾಪ್ ಇಲ್ಲ ಸರ್? ಸಿಟಿ ಒಳಗೆ ಹೋಗಲ್ಲ. ಹೋಗಲ್ಲ. ಹೇಳಿದ್ರು ಬೈಪಾಸ್ ಬರಕ್ಕೆ. ಓಕೆ, ಇದು ಬಿಟ್ಟರೆ ಬಳ್ಳಾರಿನೇ ನೆಕ್ಸ್ಟ್. ಈಗ ಆಲೂರು ಹತ್ರ ಟೆಂಪಲ್ ತಲುಪ್ತೇನೆ, ಅಂದ್ಬಿಟ್ಟು ಬಳ್ಳಾರಿ. ಹಾಂ, ಬಳ್ಳಾರಿ. ಎಷ್ಟೊತ್ತಿಗೆ ಹೋಗುತ್ತಾ? ಬಳ್ಳಾರಿ 1 ಅದೋನಿ ಬೈಪಾಸಲ್ಲಿ ಪಿಕಪ್ ಪಾಯಿಂಟ್ ಇದೆ ನೋಡಿ ಗೈಸ್. ಹೌದೌದು ಸರ್, ಹಿಂಗಾಗಿ ಸರ್ ಸಮಸ್ಯೆ ಆಗತ್ತೆ ನಮ್ಮ ಗಾಡಿ. ಗೈಸ್ ಆಲ್ಮೋಸ್ಟ್ ಅಲ್ಲಿ ನಮ್ಮ KSRTC ಎಲ್ಲ ಈ ಪ್ಲೇಸಲ್ಲೇ ಸ್ಟಾಪ್ ಮಾಡೋದು ಊಟಕ್ಕೆ, ಬಿಕಾಸ್ ನಮ್ಮ ಉಡುಪಿ ಹೋಟೆಲ್ ಇದೆ. ಬನ್ನಿ ಹೋಟೆಲ್ ನೋಡ್ಕೊಂಬೋಣ. ನನಗೇನು ಹಸಿವಿಲ್ಲ, ಬನ್ನಿ ಹಾಗೆ ನೋಡೋಣ. ಆ್ಯಂಡ್ ಪ್ರೈಸ್ ಲಿಸ್ಟ್ ಎಲ್ಲ ಇದೆ ನೋಡಿ ಗೈಸ್, ಕೊಡ್ಬೋದಿಲ್ಲ, ಕಡಿಮೆನೇ ಇದೆ ಆಲ್ಮೋಸ್ಟ್ ಅಲ್ಲಿ. ಸರ್ ಊಟ ಹೇಗಿದೆ ಸರ್? ಊಟ ಚೆನ್ನಾಗಿದೆಯಾ? ಓಕೆ, ರೆಕಮೆಂಡೆಡ್ ಮಾಡ್ಬೋದು. ಖುಷಿ ಆಗ್ಬಿಡುತ್ತೆ ಚೆನ್ನಾಗಿರೋದನ್ನ ಚೆನ್ನಾಗೈತೆ, ಕರೆಕ್ಟ್ ಚೆನ್ನಾಗಿಲ್ಲದನ್ನ ಚೆನ್ನಾಗಿಲ್ಲ. 80 ರೂಪಾಯಿ ಬರ್ತೈತೆ. ಬರ್ತಿದೆ ಅಂದರೆ ಎಲ್ಲ ಬಸ್ಸಸ್ ಇಲ್ಲೇನಾ ಸರ್ ಸ್ಟಾಪ್ ಆಗೋದು KSRTC? ನಮ್ಮ ಗಾಡಿ ಮಾತ್ರ ಇಲ್ಲೇ ಬರ್ತಾರೆ ಸರ್. ಓಕೆ. 80 ರೂಪಾಯಿ ಒಂದು ಮಸಾಲೆ ದೋಸೆ ಬರಲ್ಲ, 3 ಕರೆಕ್ಟ್ ಸರ್. ಉಡುಪಿ ಹೋಟೆಲ್ ತುಂಬ ಕಾಸ್ಟ್ಲಿ ಕೆಲವು ಕಡೆ, ನಾನು ಕೇಳ್ತೀನಿ. ಒಂದು ಮಸಾಲೆಗೆ 80. ಓಕೆ, ಚೆನ್ನಾಗಿದೆ. ಚೆನ್ನಾಗಿದೆಯಾ? ಓಕೆ, ಥ್ಯಾಂಕ್ ಯು ಸರ್. ಹೊರಡೋದಾ ಭಯ್ಯಾ? ఉందా లేదా ಅಕ್ಕಡ? ಓಕೆ, ಸ್ವಲ್ಪ ಕೆಲಸ ನಡೀತಿದೆ ವಾಶ್ರೂಮ್ಸಲ್ಲಿ, ಸೊ ಹಂಗಾಗಿ ಔಟ್ಸೈಡ್ ಅಂತೆ ಬಯಲು ಶೌಚಾಲಯ ಸದ್ಯಕ್ಕೆ. ಮೇ ಬಿ ಇನ್ನೊಂದು 2 ಡೇಸಲ್ಲಿ ರೆಡಿ ಆಗ್ಬೋದು. ಬಟ್ ಒಳ್ಳೆ ಜಂಕ್ಷನ್ ಪಾಯಿಂಟ್ ಸಿಕ್ಕಿದೆ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಪ್ರೈವೇಟ್ ವೆಹಿಕಲಲ್ಲಿ ಏನಾನ ಬಂದರೆ ಲಂಚ್ ಬ್ರೇಕಿಗೆ ಒಳ್ಳೆ ಪಾಯಿಂಟ್ ಇದೆ ನೋಡಿ, ಇದು ಉಡುಪಿ ಹೋಟೆಲ್. ಸೊ ನೀವು ಬಳ್ಳಾರಿಂದ ಬಂದರೆ ಐ ಥಿಂಕ್ ಒಂದು 30 ಕಿಲೋಮೀಟರ್ಸ್ ಆದಮೇಲೆ ಸಿಗುತ್ತೆ ಉಡುಪಿ ಹೋಟೆಲ್ ಅಂತ. ನೀವು ಮ್ಯಾಪ್ ಹಾಕ್ಕೊಂಡ್ರೆ ಸಿಗುತ್ತೆ. ಆ್ಯಂಡ್ ಈ ಸೈಡ್ ಮಂತ್ರಾಲಯದಿಂದ ಬಂದರೆ ಆಲ್ ಓವರ್ ಆಗಿ ನೆಕ್ಸ್ಟ್ ಒಂದು 10 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಒಳಗಡೆ ಸಿಗುತ್ತೆ. ನೋಡಿ ಹೇಗಿದೆ ನೇಚರ್. ಇಲ್ಲೋದ ಬಸ್ ಇದೆ ನೋಡಿ, ಅದೋನಿ, ಆಲೂರು, ಮೋಕಾ. ಅಗವಿ ಬೊಮ್ಮನಹಳ್ಳಿ ಹೋಗುತ್ತೆ ನೋಡಿ, ಹೊಸಪೇಟೆ ಅಗವಿ ಬೊಮ್ಮನಹಳ್ಳಿ. ಆ್ಯಂಡ್ ಇವಾಗ ಬಂದಿದ್ದು ಹೊಸಪೇಟೆ, ಬಳ್ಳಾರಿ, ಮಂತ್ರಾಲಯ. ಗೈಸ್ ಇನ್ನೊಂದು ಮೈನ್ ಥಿಂಗ್ ಹೇಳೋದೇ ಮರ್ತೋಯ್ತು. ಸೊ ಕಾಸ್ಟ್ ಬಂದ್ಬಿಟ್ಟು ನೀವು ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಂಡ್ರೆ 620 ರುಪೀಸ್ ಆಗುತ್ತೆ. ಸೊ ದಾವಣಗೆರೆ ಟು ಮಂತ್ರಾಲಯ. ಆ್ಯಂಡ್ ಇಲ್ಲೇ ಬಂದ್ಬಿಟ್ಟು ಬುಕ್ ಮಾಡಿದ್ರೆ 100 ರುಪೀಸ್ ಕಡಿಮೆ, 520 ಆಗುತ್ತೆ. ಸೊ ಆನ್ಲೈನಲ್ಲಿ 100 ರುಪೀಸ್ ಮೇ ಬಿ ಕನ್ವೀನಿಯನ್ಸ್ ಫೀಸ್ ಅಂತ ಏನೋ ತೊಗೊತಾರೆ. ವೆಡ್ನಸ್ಡೇ ಆ್ಯಂಡ್ ಥರ್ಸ್ಡೇ ಆನ್ಲೈನ್ ಈಸ್ ಬೆಟರ್. ಇನ್ನು ಮಿಕ್ಕಿ ದಿನ ಎಲ್ಲ ಆಫ್ಲೈನ್ ಓಕೆ, ಬಿಕಾಸ್ ಮಿಕ್ಕಿ ದಿನ ಎಲ್ಲ ಖಾಲಿ ಇರುತ್ತೆ. ಸೊ ಇವತ್ತು ಬಂದ್ಬಿಟ್ಟು ವೆಡ್ನಸ್ಡೇ, ಓನ್ಲಿ 30 ಸೀಟ್ ಅಷ್ಟೇ ಬುಕ್ ಆಗಿದೆ ಆನ್ಲೈನಲ್ಲಿ. ಆಫ್ಟರ್ 25 ಮಿನಿಟ್ಸ್ ಲಂಚ್ ಬ್ರೇಕ್ ಆದಮೇಲೆ ಹೊರಟಿದ್ದೀವಿ. ಆ್ಯಂಡ್ ಮೋಕಾ ಸಿಟಿ ಸ್ಕಿಪ್ ಮಾಡ್ತಾ ಇದ್ದೀವಿ, ಬೈಪಾಸಲ್ಲೇ ಹೋಗ್ತಿದ್ದೀವಿ ಗೈಸ್. ಈ ಕಡೆ ಫಸ್ಟ್ ಟೈಮ್ ಸರ್ ಬಂದಿದ್ದು ನೀವು? ಇಲ್ಲ, ಈ ಕಡೆ ಬಳ್ಳಾರಿ ಮಾಡಿದ್ದೇನೆ. ಓಕೆ. ಅದರ ಈ ಕಡೆ ಹೋಗಿಲ್ಲ, ಈ ಬಳ್ಳಾರಿಯಿಂದ ಈ ಕಡೆ. ಗೈಸ್ ಟೈಮ್ 1:50 ಆಗಿದೆ. ಇವಾಗ ನಾವು ಬಳ್ಳಾರಿ ಬಸ್ ಸ್ಟಾಪ್ ಎಂಟ್ರಿ ಆದ್ವಿ ನೋಡಿ. ಒನ್ ಆಫ್ ದಿ ಬಿಗ್ಗೆಸ್ಟ್ KSRTC ಬಸ್ ಸ್ಟಾಪ್ ಇನ್ ಕರ್ನಾಟಕ ಗೈಸ್ ಇದು. ಸೊ ತುಂಬ ದೊಡ್ಡದಿದೆ ಬಸ್ ಸ್ಟಾಪು. ಸಪ್ರೇಟ್ ಸೆಕ್ಷನ್ಸೇ ಇದೆ. ಅಂದರೆ ಆಂಧ್ರ ಪ್ರದೇಶ್ಗೆ ಒಂದು ಕಡೆ ಇದೆ, ಬೆಂಗಳೂರು ಸೈಡ್ ಒಂದು ಕಡೆ ಇದೆ, ಈ ಕಡೆ ಹೊಸಪೇಟೆ ಸೈಡ್ ಒಂದು ಕಡೆ ಇದೆ, ಸೋಲಾಪುರ ಸೈಡ್ ಒಂದು ಕಡೆ ಇದೆ. ಗೈಸ್ ನಾವು ಬಂದು ತಲುಪಿದ್ದೀವಿ ಬಳ್ಳಾರಿಗೆ 1:50ಕ್ಕೆ. ಡಿಲೇ ಏನಿಲ್ಲ, ತುಂಬ ಸ್ಲೋಗೆ ಬಂದ್ವಿ. ಸಿಟಿ ಟ್ರಾಫಿಕ್ ತುಂಬ ಇತ್ತು. ಸೊ ಟೈಮ್ ಎಕ್ಸಾಕ್ಟ್ 2 ಗಂಟೆ ಆಗಿದೆ. ಬಳ್ಳಾರಿಯಿಂದ ಡಿಪಾರ್ಟ್ ಆಗ್ತಾ ಇದ್ದೀವಿ. ಸೊ ಆಫ್ಟರ್ ಬಳ್ಳಾರಿ ಸಿಟಿ ಆದಮೇಲೆ ನಾವು ಜಾಯ್ನ್ ಆಗ್ತಾ ಇದ್ದೀವಿ NH50 ಕರ್ನಾಟಕಸ್ ಲಾಂಗೆಸ್ಟ್ ಹೈವೇಗೆ. ನಾವೀಗ ನಮ್ಮ ಚಿತ್ರದುರ್ಗ ಸೋಲಾಪುರ ಹೈವೇಯಿಂದ ಹೊಸ್ದಾಗಿದೆಯಲ್ಲ ಗೈಸ್, ಚಳ್ಳಕೆರೆ ಬಳ್ಳಾರಿ ನ್ಯಾಷನಲ್ ಹೈವೇ, ಅದಕ್ಕೆ ಜಾಯ್ನ್ ಆಗ್ತಾ ಇದ್ದೀವಿ. ಈಗ ರೀಸೆಂಟಾಗಿ ಮಾಡಿದ್ದಾರೆ, ಮಸ್ತಿದೆ ಗೈಸ್. ನಾನ್ ಸ್ಟಾಪ್ ಹೋಗುತ್ತೆ ಇಲ್ಲಿಂದ ಚಳ್ಳಕೆರೆ ಬಳ್ಳಾರಿ.
ಆ್ಯಂಡ್ ಇದು ಬಳ್ಳಾರಿ ಔಟರಲ್ಲಿ ಸಿಗುತ್ತೆ ಇವೆಲ್ಲ ಹೈವೇಸು. ಸೊ ಇಲ್ಲಿಂದ ನೀವು ಹೊಸಪೇಟೆ ಹೋಗ್ಬೋದು, ಆ್ಯಂಡ್ ಈ ಕಡೆ ಸಂಡೂರು ಹೋಗ್ಬೋದು, ಸೊಲ್ಲಾಪುರ ಹೋಗ್ಬೋದು. ಈ ಟೋಲ್ ಆದಮೇಲೆ ನಾನ್ ಸ್ಟಾಪ್ ಹೋಗ್ತಾನೆ ಗೈಸ್ ಚಳ್ಳಕೆರೆಗೆ. ಮಿಡ್ಲಲ್ಲಿ ಎಲ್ಲೂ ಸ್ಟಾಪ್ ಇಲ್ಲ. ಮೇ ಬಿ ಇಲ್ಲಿಂದ 1.5 ಅವರ್ನ ತೊಗೊತಾನೆ ಚಳ್ಳಕೆರೆ ಹೋಗೋದಕ್ಕೆ. ಟೈಮ್ 3:40 ಆಗಿದೆ. ಚಳ್ಳಕೆರೆಯಿಂದ ಹೊರಡ್ತಾ ಇದ್ದೀವಿ. ಇಲ್ಲೇನು ಬಸ್ ಸ್ಟಾಪ್ಗೇನು ಹೋಗಲ್ಲ ಗೈಸ್, ಇಲ್ಲೇ ಸರ್ಕಲಲ್ಲೇ ಸ್ಟಾಪ್ ಇದೆ. ಆ್ಯಂಡ್ ಚಳ್ಳಕೆರೆ ಜನಕ್ಕೂ ಅಷ್ಟೇ ಬಸ್ಸಿಂದ ತುಂಬ ಹೆಲ್ಪ್ ಆಗಿದೆ ಮಂತ್ರಾಲಯ ಹೋಗೋದಕ್ಕೆ. ಚಳ್ಳಕೆರೆ ಪ್ರೈವೇಟ್ ಬಸ್ ಸ್ಟಾಪ್. ನಮ್ಮ ಐರಾವತ ಕ್ಲಬ್ ಕ್ಲಾಸಲ್ಲಿ ಒನ್ ಆಫ್ ದಿ ಕಂಫರ್ಟಬಲ್ ಆ್ಯಂಡ್ ಕೂಲೆಸ್ಟ್ ಜರ್ನಿ ಅಂತಲೇ ಹೇಳ್ಬೋದು ಗೈಸ್. ಯಾವುದೇ ರೀತಿ ನಿಮಗೆ ಡಿಸ್ಟರ್ಬೆನ್ಸ್ ಇರಲ್ಲ, ನಾಯ್ಸ್ ಇರಲ್ಲ. ಸೊ ಸ್ಮೂತಾಗಿ ಹೋಗ್ಬೋದು. ಟೈಮ್ 4:20 ಆಗಿದೆ. ನಾವೀಗ ಚಿತ್ರದುರ್ಗ ಬಸ್ ಸ್ಟಾಪ್ಗೆ ಎಂಟರ್ ಆಗ್ತಿದ್ದೀವಿ. ಆ್ಯಂಡ್ ಇನ್ನೊಂದು ಮೈನ್ ಥಿಂಗ್ ಗೈಸ್, ಈ ರೀಸೆಂಟ್ ಬುಕ್ಕಿಂಗ್ ಎಲ್ಲ ನೋಡಿದ್ರೆ ದಾವಣಗೆರೆಗಿನ್ನ ಚಿತ್ರದುರ್ಗ ಜನನೇ ಜಾಸ್ತಿ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಬಸ್ ಸ್ಟಾಪ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ತುಂಬ ಚಿಕ್ಕದಾಗಿದೆ ಗೈಸ್. ಆ್ಯಂಡ್ ಮೋಸ್ಟ್ ಆಫ್ ದಿ ಬಸ್ಸಸ್ ಇಲ್ಲಿ ಬಂದು ಹೋಗೋದ್ರಿಂದ ಸೊ ಜನಗಳು ನಿಲ್ಲೋದಕ್ಕೆ, ಬಸ್ಗಳು ನಿಲ್ಲೋದಕ್ಕೆ ಸ್ಪೇಸೇ ಇಲ್ಲ ಈ ಬಸ್ ಸ್ಟಾಪಲ್ಲಿ. ಹೊಸ್ದಾಗಿ ಆಗ್ತಾಯಿದೆ, ಆದಷ್ಟು ಬೇಗ ಆಗಲಿ ಅಂತ ಕೇಳ್ಕೊತೀನಿ ನಾನು. ಬಿಕಾಸ್ ನಮ್ಮ ಡಿಸ್ಟಿಕ್ ಬಸ್ ಸ್ಟಾಪ್ ಇದು, ಹಾಗಾಗಿ ನಾವು ಬಂದಿದ್ದೀವಿ ನಮ್ಮ ಚಿತ್ರದುರ್ಗ ಬಸ್ ನಿಲ್ದಾಣಕ್ಕೆ. 1 ಅವರ್ ಮುಂಚೆನೇ ಬಂದಿದ್ದೀವಿ. ಸೊ 5:30 ಇತ್ತು ಟೈಮಿಂಗ್ಸು, 4:15 ಆಗಿದೆ. ಐದು ನಿಮಿಷ ಸ್ಟಾಪ್ ಆದಮೇಲೆ ನಾವು ಡಿಪಾರ್ಟ್ ಆಗ್ತಾಯಿದ್ದೀವಿ ಗೈಸ್ ನಮ್ಮ ಚಿತ್ರದುರ್ಗ ಬಸ್ ಸ್ಟಾಪಿಂದ ದಾವಣಗೆರೆ ಕಡೆ. ಟೈಮ್ ಬಂದ್ಬಿಟ್ಟು 4:25 ಆಗಿದೆ. ಇದೊಂದು ದೊಡ್ಡ ಸಮಸ್ಯೆ ಗೈಸ್ ಈ ನಮ್ಮ ಚಿತ್ರದುರ್ಗದಲ್ಲಿ. ಈ ಬಸ್ ಸ್ಟಾಪಿಂದ ಹೈವೇಗೆ ಹೋಗೋದಕ್ಕೆ ಇದೊಂದೇ ವೇ ಇರೋದು. ಹಾಫ್ ಆನ್ ಅವರಿಂದ ಗೇಟ್ ಹಾಕೊಂಡು ಕಾಯಿಸ್ತಾ ಇದ್ದಾನೆ. ಇವಾಗ ಬಂತು ನೋಡಿ ಟ್ರೈನು. ಸಖತ್ ಹಿಂಸೆ ಇದಂತೂ ಪಬ್ಲಿಕ್ಗೆ. ಆ್ಯಂಡ್ ನೋಡಿ ಅವಾಗಲಿಂದ ಹೇಳ್ತಾ ಇದ್ದೆ ಗೈಸ್ ನಿಮಗೆ, ಐರಾವತ ಕ್ಲಬ್ ಕ್ಲಾಸ್ 2.0 ಅಂತ ಹೇಳಿ ಇದೇ ಬಸ್ಸಸ್ ಮುಂದ್ಗಡೆ ಹೋಗ್ತಾ ಇದೆಯಲ್ಲ. ಆ್ಯಂಡ್ ಇವತ್ತು ಬಂದುಬಿಟ್ಟು ವೆಡ್ನೆಸ್ಡೇ. ಇವತ್ತು ಸಂಜೆ 2 ಬಸ್ ಇದೆ ಮಂತ್ರಾಲಯಕ್ಕೆ ದಾವಣಗೆರೆಯಿಂದ. ಒಂದು ಸ್ಪೆಷಲ್ ಬಸ್ ಅಂತೇಳಿ 2.0 ಕೂಡ ಬಿಟ್ಟಿದ್ದಾರೆ. ಅದೊಂದು ಖುಷಿ ಅಂತಲೇ ಹೇಳ್ಬೋದು. ಗೈಸ್ ನಾವೀಗ ಎಂಟರ್ ಆಗ್ತಾಯಿದ್ದೀವಿ ದಾವಣಗೆರೆ ಸಿಟಿಗೆ. 1 ಅವರ್ ಬಿಫೋರ್ ಅಂತಲೇ ಹೇಳ್ಬೋದು. 6:30 ಇತ್ತು ಅರೈವಲ್ ಟೈಮಿಂಗ್ಸು. 5:30ಗೆ ನಾವು ಬಂದಿದ್ದೀವಿ. 1 ಅವರ್ ಮುಂಚೆನೇ ಬಂದಿದ್ದೀವಿ. 6 hours 30 minutes ಜರ್ನಿ ಮಾಡಿದ್ದೀವಿ ಗೈಸ್ ಈ ಬಸ್ಸಲ್ಲಿ ಮಂತ್ರಾಲಯದಿಂದ ದಾವಣಗೆರೆಗೆ. ಎಗೈನ್ ಈ ಬಸ್ಸು ನೈಟ್ ಹೊರಡುತ್ತೆ 10 ಗಂಟೆಗೆ. ಈ ಬಸ್ಸು ಪ್ರತಿದಿನ ರಾತ್ರಿ 10 ಗಂಟೆಗೆ ಇಲ್ಲಿಂದ ಹೊರಡುತ್ತೆ. ಸೊ ಮಂತ್ರಾಲಯ 4 ಗಂಟೆಗೆ ತಲುಪುತ್ತೆ ಬೆಳಿಗ್ಗೆ. ಸೊ ಅಲ್ಲಿಂದ ನೀವು ದರ್ಶನ ಮುಗಿಸ್ಕೊಂಡು ಎಗೈನ್ 11 ಗಂಟೆಗೆ ಅಲ್ಲಿಂದನೇ ಇದೇ ಬಸ್ ಹೊರಡುತ್ತೆ. ಸಂಜೆ 5:30 to 6ಗೆ ದಾವಣಗೆರೆ ರೀಚ್ ಆಗ್ತೀವಿ. ಸೊ ಒನ್ ಆಫ್ ದಿ ಬೆಸ್ಟ್ ಬಸ್ ಅಂತಲೇ ಹೇಳ್ಬೋದು. ಕಂಫರ್ಟಬಲ್ ಜರ್ನಿ. ಸೊ ಯಾವುದೇ ರೀತಿ ಏನು ಲೈಕ್ ಬ್ಯಾಡ್ ಫೀಲ್ ಆಗಲ್ಲ, ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನಾಗಲ್ಲ. ಸೊ ಎಲ್ಲದು ಚೆನ್ನಾಗಿದೆ. ಆ್ಯಂಡ್ ಇವತ್ತು ಬಂದ್ಬಿಟ್ಟು ವೆನ್ಸ್ಡೇ ನೈಟು ಸ್ಪೆಷಲ್ ಬಸ್ ಅಂತ 2 ಬಸ್ ಬಿಟ್ಟಿದ್ದಾವೆ ಇಲ್ಲಿಂದ ಮಂತ್ರಾಲಯಕ್ಕೆ. ಸೊ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಖುಷಿ ಏನಪ್ಪ ಅಂದರೆ ಫುಲ್ಲಿ ಪ್ಯಾಕ್ ಆಗಿ ಹೋಗುತ್ತೆ ಬಸ್ಸು. ಸೊ ಅದೊಂದು ಖುಷಿ. ಓಕೆ, ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಯಿತು. ಕೂಲಾಗಿ ಬಂದಂಗೆ ಆಯಿತು ಸರ್. ಓಕೆ ಸರ್, ಓಕೆ ಸಿಗೋಣ ಸರ್. ಓಕೆ ಸರ್, ಫೋನ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ, ಇನ್ನೂ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಣ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ವಿನೈಸ್ ಮಿನಿಯಾ. ಥ್ಯಾಂಕ್ ಯು. ಡೌಟ್ ರಾಜ, ನಾನು ಡೌಟೇ ಹಾಕೊಂಡಿಲ್ಲ ಕಣ. ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು.